ವಿದೇಶಕ್ಕೆ ರಫ್ತಾಗುವ ಏಲಕ್ಕಿ, ಸುಗಂಧಿ ಹಾಗೂ ಸಕ್ಕರೆ ಬಾಳೆಯ ತವರೂರಾದ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಐತಿಹಾಸಿಕ ಆನೆಗೊಂದಿ ಮತ್ತು ಅಂಜನಾದ್ರಿ ಸುತ್ತಮುತ್ತಲಿನ ಬಾಳೆ ತೋಟಗಳು ತೀವ್ರ ನೀರಿನ ಅಭಾವದಿಂದ ಒಣಗುತ್ತಿದ್ದು ರೈತರು ಆತಂಕಕ್ಕೆ ಸಿಲುಕಿದ್ದಾರೆ. ಈ ಕುರಿತು ದೂರದರ್ಶನದೊಂದಿಗೆ ರೈತ ರಾಮು ತುಂಗಭದ್ರಾ ಜಲಾಶಯಕ್ಕೆ ಒಳಹರಿವು ಹೆಚ್ಚಾದ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ಎಡದಂಡೆ ಕಾಲುವೆಯ ಮೂಲಕ ನೀರು ಹರಿಸಲಾಗಿದೆ. ಆದರೂ ಅದು ಕೇವಲ ಕೆರೆ ಕಟ್ಟೆಗಳನ್ನು ತುಂಬಿಸಲು ಹಾಗೂ ಕುಡಿಯುವ ನೀರಿಗೆ ಮಾತ್ರ ಸೀಮಿತವಾಗಿದೆ. ಫಲ ಕೊಡುವ ಹಂತದಲ್ಲಿರುವ ಬಾಳೆ ತೋಟಗಳಿಗೆ ನೀರು ಸಿಗದ ಕಾರಣ ಬೆಳೆ ನಾಶವಾಗುತ್ತಿದ್ದು ಮೊದಲು ಬೆಳೆಗಳಿಗೆ ನೀರು ಒದಗಿಸಬೇಕು, ಇಲ್ಲವೇ ಸೂಕ್ತ ಪರಿಹಾರ ನೀಡಬೇಕು ಎಂದು ಸರ್ಕಾರವನ್ನು ಅವರು ಒತ್ತಾಯಿಸಿದರು. ಬಟ್ ಈಗ ನೀರಿಲ್ಲದೆ ಭೂಮಿ ಪೂರ್ತಿ ಒಣಗಿರೋದ್ರಿಂದ ಗೊನೆನೂ ಸಹ ಚಿಕ್ಕದಾಗಿ ಬಿಡ್ತಿದೆ. ಅದರಿಂದ ಏನು ಲಾಭ ಇಲ್ಲ. ಇದನ್ನು ನಾವು ಕ್ಲೀನ್ ಮಾಡಿಸೋದಕ್ಕೂ ಆಗಲ್ಲ, ಅಷ್ಟು ದುಡ್ಡೂ ಬರಲ್ಲ. ಇದನ್ನೆಲ್ಲ ನೋಡಿಕೊಂಡು ಜನಪ್ರತಿನಿಧಿಗಳು ಇವಕ್ಕೆ ನಷ್ಟ ಪರಿಹಾರ ಕಲ್ಪಿಸ್ಕೊಡ್ಬೇಕು, ಆದಷ್ಟು ಸಹಾಯ ಮಾಡ್ಬೇಕಂತೇಳಿ ತಮ್ಮಲ್ಲಿ. ಮತ್ತೋರ್ವ ರೈತ ರಾಘವೇಂದ್ರ ನಾಯ್ಕ ತೋಟಗಾರಿಕೆ ಹಾಗೂ ನೀರಾವರಿ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ತಕ್ಷಣ ಕ್ರಮ ಕೈಗೊಳ್ಳಬೇಕು, ಸಾಧ್ಯವಾಗದಿದ್ದರೆ ಬೆಳೆ ಹಾನಿಗೆ ಸೂಕ್ತ ಪರಿಹಾರ ಘೋಷಿಸಬೇಕೆಂದು ಮನವಿ ಮಾಡಿದ್ದಾರೆ. ನಮ್ಮ ಡ್ಯಾಮಿಗೆ ನೀರು ಬಂದವು ಅಂತೇಳಿ ಅದನ್ನ ಅಟ್ಲೀಸ್ಟ್ ಒಂದು ಈ ಬೆಳೆಗಾದರೂ ನಮಗೆ ಒಂದು ನೀರು ಒದಗಿಸಿಕೊಡ್ಬೇಕಾಗಿ ಕೇಳ್ಕೊಳ್ತೀವಿ. ಈ ಬೆಳೆನ ಮತ್ತೆ ಪುನಃ ನಾವು ಮತ್ತೆ ಹಾಕ್ಬೇಕಂತಂದ್ರು 1 ಎಕರೆಗೆ 2 ಲಕ್ಷ ರೂಪಾಯಿ ಖರ್ಚಿದೆ. ಅದನ್ನ ಮತ್ತೆ ನೀವು ಏನಾದರೂ ಒಂದು ನಮಗೆ ಅನುಕೂಲ ಮಾಡಿಕೊಡ್ಬೇಕು. ತೋಟಗಾರಿಕಾ ಇಲಾಖೆ ಸಹಾಯಕ ನಿರ್ದೇಶಕ ಮಂಜುನಾಥ ದೊಡ್ಡಪತ್ತಾರ ಈ ವಿಶೇಷ ತಳಿಯ ಬಾಳೆಗಳಿಗೆ ಮಾರುಕಟ್ಟೆಯಲ್ಲಿ ಹೆಚ್ಚು, ಆದರೆ ಇದು ಎತ್ತರವಾಗಿ ಬೆಳೆಯುವುದರಿಂದ ಶಾಶ್ವತ ನೀರಿನ ವ್ಯವಸ್ಥೆ ಬೇಕಾಗುತ್ತದೆ. ರೈತರು ಗಾಳಿ ಹಾಗೂ ನೈಸರ್ಗಿಕ ವಿಕೋಪಗಳಿಂದ ಗಿಡಗಳನ್ನು ರಕ್ಷಿಸಿಕೊಳ್ಳಲು ಮುಂಜಾಗ್ರತಾ ಕ್ರಮಗಳನ್ನು ವಹಿಸಿದರೆ ಹಾನಿ ತಪ್ಪಿಸಬಹುದು ಎಂದು ಸಲಹೆ ನೀಡಿದ್ದಾರೆ. ಹೂ ಬಿಡುವ ಸಂದರ್ಭದಲ್ಲಿ ಅಂದ್ರೆ 5ನೇ ತಿಂಗಳಿಂದ ಹೂ ಬಿಡುವ ಸಂಬಂಧ 5 ತಿಂಗಳ ಆದ ನಂತರ ಬಾಳೆ ಗಿಡಗಳು ಹೂ ಬಿಡಲು ಆರಂಭ ಮಾಡ್ತದೆ. ಹೂ ಬಿಡುವ ಸಂದರ್ಭದಲ್ಲಿ ಒಂದು ಗಿಡಕ್ಕೆ ಪ್ರತಿದಿನಕ್ಕೆ 20 ಲೀಟರ್ ನೀರಿನ ಅವಶ್ಯಕತೆ ಇರ್ತದೆ. ಹಾಗೆ ಕಾಯಿ ಕಟ್ಟುವ ಸಂದರ್ಭದಲ್ಲಿ ಒಂದು ಗಿಡಕ್ಕೆ 25 ಲೀಟರ್ ನೀರಿನ ಅವಶ್ಯಕತೆ ಇರ್ತದೆ. ಆದ್ದರಿಂದ ರೈತರು ಉತ್ತಮವಾದಂತಹ ನೀರಾವರಿ ವ್ಯವಸ್ಥೆಯನ್ನು ಹೊಂದಿ ಈ ಬಾಳೆ ಬೆಳೆ ಕೃಷಿಗೆ ಮುಂದಾಗಿದ್ರೆ ಅವರು ಉತ್ತಮ ಬೆಳೆಯನ್ನು ಪಡೆಯಬಹುದು.